ಮದ್ದೂರು ತಾಲೂಕು ಛತ್ರದೊಸಳ್ಳಿ ಗ್ರಾಮದಲ್ಲಿ 8 ಲಕ್ಷ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಧುಜಿ ಮಾದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಮಧುಜಿ ಮಾದೇಗೌಡ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಹೊಸ ವರ್ಷದಲ್ಲಿ ಭಗವಂತ ರೈತರಿಗೆ ಒಳಿತು ಉಂಟು ಮಾಡಲಿ, ಜೊತೆಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ತಿಳಿಸಿದರು. ಇಲ್ಲಿಗೆ ಸಮೀಪದ ಛತ್ರದೊಸಳ್ಳಿ ಗ್ರಾಮದಲ್ಲಿ 8 ಲಕ್ಷ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರೈತರು ಸಮೃದ್ಧಿಯಾಗಬೇಕಾದರೆ ಮಳೆ ಬೆಳೆಯಾಗಬೇಕು. ಈ ವರ್ಷದಲ್ಲಿ ಉತ್ತಮ ಮಳೆಯಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಬೇಕೆಂಬುದು ನನ್ನ ಆಶಯವಾಗಿದೆ. ರಾಜಕೀಯ ನಿಂತ ನೀರಲ್ಲ, ಅದು ಬಂದು ಹೋಗುತ್ತವೆ. ಹಾಗಾಗಿ ಗ್ರಾಮದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕೆಂದು ತಿಳಿಸಿದರು. ಇನ್ನು ಛತ್ರದೊಸಳ್ಳಿ ಗ್ರಾಮ ಮತ್ತು ನಮ್ಮ ಗುರುದೇವರಳ್ಳಿ ಗ್ರಾಮಕ್ಕೆ ನಮ್ಮ ತಂದೆಯವರ ಕಾಲದಿಂದಲೂ ಅಭಿನವ ಭಾವ ಸಂಬಂಧವಿದೆ. ಈ ಗ್ರಾಮಕ್ಕೆ ಅಭಿವೃದ್ಧಿಗೆ ನಾನು ಸದಾ ಮುಂದಾಗಿರುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಅಗತ್ಯವಾಗಿದೆ ಎಂದರು. ಸರ್ಕಾರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಅನುದಾನವನ್ನು ಕಡಿಮೆ ನೀಡುತ್ತಿದೆ. ಆದರೂ ಸಹ ಸರ್ಕಾರದ ಮಂತ್ರಿಗಳಿಂದ ಒತ್ತಡ ಹೇರಿ ಅನುದಾನವನ್ನು ಬಿಡುಗಡೆಗೊಳಿಸುತ್ತಿದ್ದೇನೆ. ಬಿಡುಗಡೆಗೊಂಡ ಅನುದಾನವನ್ನು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆಗಳಿಗೆ ನೀಡಬೇಕೆಂದರು. ಇನ್ನು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಭರ್ತೇಶ್ ಶನಿವಾರ ಸಂಜೆ 5 ಗಂಟೆಯಲ್ಲಿ ಮಾತನಾಡಿ, ನಮ್ಮ ಗ್ರಾಮ ಮತ್ತು ಜನಾಂಗದ ಅಭಿವೃದ್ಧಿಗೆ ದಿವಂಗತ ಜಿ ಮಾದೇಗೌಡರ ಕುಟುಂಬ ಹಿಂದಿನಿಂದಲೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲೂ ನಮ್ಮ ಗ್ರಾಮ ಮಧುಜಿ ಮಾದೇಗೌಡರ ಕುಟುಂಬದೊಂದಿಗೆ ನಿಲ್ಲುತ್ತೇವೆ. ನೀವು ಸಹ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಧುಜಿ ಮಾದೇಗೌಡರಿಗೆ ಗ್ರಾಮಸ್ಥರು ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕೆ ಕಬ್ಬಾಳಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ ಬೋರೇಗೌಡ, ಮಾಜಿ ಅಧ್ಯಕ್ಷೆ ರಜನಿ ಭರತೇಶ್, ಮಾಜಿ ಉಪಾಧ್ಯಕ್ಷೆ ಮಣಿಲಾ ವೆಂಕಟಸ್ವಾಮಿ, ಮಾಜಿ ಸದಸ್ಯರಾದ ಎಚ್ಎಂ ಶಿವಕುಮಾರ್, ಸಿಕೆ ನಾಗರಾಜು, ಯಜಮಾನರುಗಳಾದ ಬೀರೇಶ್ ಪುಟ್ಟಸ್ವಾಮಿ, ಚಿಕ್ಕಮರಿಗೌಡ, ಕೆ ಬೀರಪ್ಪ, ಮುಖಂಡರುಗಳಾದ ಕರಿಚಿಕ್ಕೆ ಹೆಗಡೆ, ಯಜಮಾನ್ ಚಿಕ್ಕಣ್ಣ, ಮರಿಗೌಡ, ಶಿವವೀರಯ್ಯ, ಎಚ್ಬಿ ಸಿದ್ದಯ್ಯ, ಎಂ ಲೋಕೇಶ್, ಸಿಪಿ ನಾಗರಾಜು, ಚೇತನ್ ಸೇರಿದಂತೆ ಹಲವರಿದ್ದರು. ಅಭಿವೃದ್ಧಿ ಕೆಲಸಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನನ್ನ ಅನುದಾನ ಏನು ಬರ್ತಾಯಿದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಪೂರ್ತಿಯಾಗಿ ಈ ಒಂದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ಹೊಸ ವರ್ಷದಿಂದ ಈ ವರ್ಷ ಎಲ್ರಿಗೂ ಶುಭವನ್ನು ಸಿಗುವಂಥದ್ದಾಗಲಿ. ನಮ್ಮ ಈ ಒಂದು ಏನು ರೈತರಿಗೆ ಈ ವರ್ಷ ಹರ್ಷದಾಯಕವಾಗಿರಲಿ. ಎಲ್ರಿಗೂ ಮಳೆ ಬೆಳೆ ಆಗಲಿ, ನಾಳೆಲ್ಲ ನೀರು ಚೆನ್ನಾಗಿ ಬರಲಿ, ಒಳ್ಳೆಯದಾಗಲಿ ಅನ್ನೋದು ಹಾರೈಸ್ತೀನಿ ಅಷ್ಟೇ.